ಒಂದು ವರ್ಷದಲ್ಲಿ 127 ಕೆಜಿ ಚಿನ್ನ ತಂದಿರೋ ರಮ್ಯಾ ದುಬೈನಿಂದ ಬೆಂಗಳೂರಿಗೆ 127 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ಲು. ದುಬೈನಿಂದ ಅಕ್ರಮ ಚಿನ್ನ ವಹಿವಾಟು ಈಗ ಡಿಆರ್ಐ ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು. ಈಗಾಗಲೇ ರಮ್ಯಾರಾವ್ 37 ಕೋಟಿ ಆಸ್ತಿ ಪತ್ತೆಯಾಗಿದೆ. ಇಡಿಯಿಂದ ಈಗಾಗಲೇ ಆ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಆಸ್ತಿಯನ್ನ ಕಳೆದುಕೊಂಡು ಖಾಲಿ ಕೈಯಾಗಿದ್ದಾಳೆ ರಮ್ಯಾರಾವ್. ಈ ಬೆನ್ನಲ್ಲೇ 102 ಕೋಟಿ ಪಾವತಿ ಮಾಡುವಂತೆ ಡಿಆರ್ಐ ನೋಟಿಸ್ ಅನ್ನು ಕೊಟ್ಟಿದೆ. ಡಿಆರ್ಐ ತನಿಖೆಯನ್ನ ಮಾಡಿತ್ತು. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಹೀಗಾಗಿ ಡಿಆರ್ಐ 102 ಕೋಟಿ ಪಾವತಿ ಮಾಡುವಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲ ಆಸ್ತಿಯನ್ನ ಮುಟ್ಕೋಲು ಹಾಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ 102 ಕೋಟಿ ದಂಡ ಪಾವತಿ ಮಾಡಬೇಕು. ಹೇಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಒಂದು ವರ್ಷದಲ್ಲಿ 127 ಕೆಜಿ ಚಿನ್ನ ತಂದಿರೋ ರಮ್ಯಾ ದುಬೈನಿಂದ ಬೆಂಗಳೂರಿಗೆ 127 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ಲು. ದುಬೈನಿಂದ ಅಕ್ರಮ ಚಿನ್ನ ವಹಿವಾಟು ಈಗ ಡಿಆರ್ಐ ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು. ಈಗಾಗಲೇ ರಮ್ಯಾರಾವ್ 37 ಕೋಟಿ ಆಸ್ತಿ ಪತ್ತೆಯಾಗಿದೆ. ಇಡಿಯಿಂದ ಈಗಾಗಲೇ ಆ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಆಸ್ತಿಯನ್ನ ಕಳೆದುಕೊಂಡು ಖಾಲಿ ಕೈಯಾಗಿದ್ದಾಳೆ ರಮ್ಯಾರಾವ್. ಈ ಬೆನ್ನಲ್ಲೇ 102 ಕೋಟಿ ಪಾವತಿ ಮಾಡುವಂತೆ ಡಿಆರ್ಐ ನೋಟಿಸ್ ಅನ್ನು ಕೊಟ್ಟಿದೆ. ಡಿಆರ್ಐ ತನಿಖೆಯನ್ನ ಮಾಡಿತ್ತು. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಹೀಗಾಗಿ ಡಿಆರ್ಐ 102 ಕೋಟಿ ಪಾವತಿ ಮಾಡುವಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲ ಆಸ್ತಿಯನ್ನ ಮುಟ್ಕೋಲು ಹಾಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ 102 ಕೋಟಿ ದಂಡ ಪಾವತಿ ಮಾಡಬೇಕು. ಹೇಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಒಂದು ವರ್ಷದಲ್ಲಿ 127 ಕೆಜಿ ಚಿನ್ನ ತಂದಿರೋ ರಮ್ಯಾ ದುಬೈನಿಂದ ಬೆಂಗಳೂರಿಗೆ 127 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ಲು. ದುಬೈನಿಂದ ಅಕ್ರಮ ಚಿನ್ನ ವಹಿವಾಟು ಈಗ ಡಿಆರ್ಐ ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು. ಈಗಾಗಲೇ ರಮ್ಯಾರಾವ್ 37 ಕೋಟಿ ಆಸ್ತಿ ಪತ್ತೆಯಾಗಿದೆ. ಇಡಿಯಿಂದ ಈಗಾಗಲೇ ಆ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಆಸ್ತಿಯನ್ನ ಕಳೆದುಕೊಂಡು ಖಾಲಿ ಕೈಯಾಗಿದ್ದಾಳೆ ರಮ್ಯಾರಾವ್. ಈ ಬೆನ್ನಲ್ಲೇ 102 ಕೋಟಿ ಪಾವತಿ ಮಾಡುವಂತೆ ಡಿಆರ್ಐ ನೋಟಿಸ್ ಅನ್ನು ಕೊಟ್ಟಿದೆ. ಡಿಆರ್ಐ ತನಿಖೆಯನ್ನ ಮಾಡಿತ್ತು. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಹೀಗಾಗಿ ಡಿಆರ್ಐ 102 ಕೋಟಿ ಪಾವತಿ ಮಾಡುವಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲ ಆಸ್ತಿಯನ್ನ ಮುಟ್ಕೋಲು ಹಾಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ 102 ಕೋಟಿ ದಂಡ ಪಾವತಿ ಮಾಡಬೇಕು. ಹೇಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಒಂದು ವರ್ಷದಲ್ಲಿ 127 ಕೆಜಿ ಚಿನ್ನ ತಂದಿರೋ ರಮ್ಯಾ ದುಬೈನಿಂದ ಬೆಂಗಳೂರಿಗೆ 127 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ಲು. ದುಬೈನಿಂದ ಅಕ್ರಮ ಚಿನ್ನ ವಹಿವಾಟು ಈಗ ಡಿಆರ್ಐ ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು. ಈಗಾಗಲೇ ರಮ್ಯಾರಾವ್ 37 ಕೋಟಿ ಆಸ್ತಿ ಪತ್ತೆಯಾಗಿದೆ. ಇಡಿಯಿಂದ ಈಗಾಗಲೇ ಆ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಆಸ್ತಿಯನ್ನ ಕಳೆದುಕೊಂಡು ಖಾಲಿ ಕೈಯಾಗಿದ್ದಾಳೆ ರಮ್ಯಾರಾವ್. ಈ ಬೆನ್ನಲ್ಲೇ 102 ಕೋಟಿ ಪಾವತಿ ಮಾಡುವಂತೆ ಡಿಆರ್ಐ ನೋಟಿಸ್ ಅನ್ನು ಕೊಟ್ಟಿದೆ. ಡಿಆರ್ಐ ತನಿಖೆಯನ್ನ ಮಾಡಿತ್ತು. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಹೀಗಾಗಿ ಡಿಆರ್ಐ 102 ಕೋಟಿ ಪಾವತಿ ಮಾಡುವಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲ ಆಸ್ತಿಯನ್ನ ಮುಟ್ಕೋಲು ಹಾಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ 102 ಕೋಟಿ ದಂಡ ಪಾವತಿ ಮಾಡಬೇಕು. ಹೇಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಒಂದು ವರ್ಷದಲ್ಲಿ 127 ಕೆಜಿ ಚಿನ್ನ ತಂದಿರೋ ರಮ್ಯಾ ದುಬೈನಿಂದ ಬೆಂಗಳೂರಿಗೆ 127 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ಲು. ದುಬೈನಿಂದ ಅಕ್ರಮ ಚಿನ್ನ ವಹಿವಾಟು ಈಗ ಡಿಆರ್ಐ ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು. ಈಗಾಗಲೇ ರಮ್ಯಾರಾವ್ 37 ಕೋಟಿ ಆಸ್ತಿ ಪತ್ತೆಯಾಗಿದೆ. ಇಡಿಯಿಂದ ಈಗಾಗಲೇ ಆ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಆಸ್ತಿಯನ್ನ ಕಳೆದುಕೊಂಡು ಖಾಲಿ ಕೈಯಾಗಿದ್ದಾಳೆ ರಮ್ಯಾರಾವ್. ಈ ಬೆನ್ನಲ್ಲೇ 102 ಕೋಟಿ ಪಾವತಿ ಮಾಡುವಂತೆ ಡಿಆರ್ಐ ನೋಟಿಸ್ ಅನ್ನು ಕೊಟ್ಟಿದೆ. ಡಿಆರ್ಐ ತನಿಖೆಯನ್ನ ಮಾಡಿತ್ತು. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಹೀಗಾಗಿ ಡಿಆರ್ಐ 102 ಕೋಟಿ ಪಾವತಿ ಮಾಡುವಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲ ಆಸ್ತಿಯನ್ನ ಮುಟ್ಕೋಲು ಹಾಕೊಂಡಿದ್ದಾರೆ.
ಇದರ ಬೆನ್ನಲ್ಲೇ ಇದೀಗ 102 ಕೋಟಿ ದಂಡ ಪಾವತಿ ಮಾಡಬೇಕು. ಹೇಗ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಒಂದು ವರ್ಷದಲ್ಲಿ 127 ಕೆಜಿ ಚಿನ್ನ ತಂದಿರೋ ರನ್ಯಾ ದುಬೈನಿಂದ ಬೆಂಗಳೂರಿಗೆ 127 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ಲು. ದುಬೈನಿಂದ ಅಕ್ರಮ ಚಿನ್ನ ವಹಿವಾಟು ಈಗ ಡಿಆರ್ಐ ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು. ಈಗಾಗಲೇ ರನ್ಯಾರಾವ್ 37 ಕೋಟಿ ಆಸ್ತಿ ಪತ್ತೆಯಾಗಿದೆ. ಇಡಿಯಿಂದ ಈಗಾಗಲೇ ಆ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಆಸ್ತಿಯನ್ನ ಕಳೆದುಕೊಂಡು ಖಾಲಿ ಕೈಯಾಗಿದ್ದಾಳೆ ರನ್ಯಾರಾವ್. ಈ ಬೆನ್ನಲ್ಲೇ 102 ಕೋಟಿ ಪಾವತಿ ಮಾಡುವಂತೆ ಡಿಆರ್ಐ ನೋಟಿಸ್ ಅನ್ನು ಕೊಟ್ಟಿದೆ. ಡಿಆರ್ಐ ತನಿಖೆಯನ್ನ ಮಾಡಿತ್ತು. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಹೀಗಾಗಿ ಡಿಆರ್ಐ 102 ಕೋಟಿ ಪಾವತಿ ಮಾಡುವಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲ ಆಸ್ತಿಯನ್ನ ಮುಟ್ಕೋಲು ಹಾಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ 102 ಕೋಟಿ ದಂಡ ಪಾವತಿ ಮಾಡಬೇಕು. ಹೇಗ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಒಂದು ವರ್ಷದಲ್ಲಿ 127 ಕೆಜಿ ಚಿನ್ನ ತಂದಿರೋ ರನ್ಯಾ ದುಬೈನಿಂದ ಬೆಂಗಳೂರಿಗೆ 127 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ಲು. ದುಬೈನಿಂದ ಅಕ್ರಮ ಚಿನ್ನ ವಹಿವಾಟು ಈಗ ಡಿಆರ್ಐ ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು. ಈಗಾಗಲೇ ರನ್ಯಾರಾವ್ 37 ಕೋಟಿ ಆಸ್ತಿ ಪತ್ತೆಯಾಗಿದೆ. ಇಡಿಯಿಂದ ಈಗಾಗಲೇ ಆ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಆಸ್ತಿಯನ್ನ ಕಳೆದುಕೊಂಡು ಖಾಲಿ ಕೈಯಾಗಿದ್ದಾಳೆ ರನ್ಯಾರಾವ್. ಈ ಬೆನ್ನಲ್ಲೇ 102 ಕೋಟಿ ಪಾವತಿ ಮಾಡುವಂತೆ ಡಿಆರ್ಐ ನೋಟಿಸ್ ಅನ್ನು ಕೊಟ್ಟಿದೆ. ಡಿಆರ್ಐ ತನಿಖೆಯನ್ನ ಮಾಡಿತ್ತು. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಹೀಗಾಗಿ ಡಿಆರ್ಐ 102 ಕೋಟಿ ಪಾವತಿ ಮಾಡುವಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲ ಆಸ್ತಿಯನ್ನ ಮುಟ್ಕೋಲು ಹಾಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ 102 ಕೋಟಿ ದಂಡ ಪಾವತಿ ಮಾಡಬೇಕು. ಹೇಗ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಒಂದು ವರ್ಷದಲ್ಲಿ 127 ಕೆಜಿ ಚಿನ್ನ ತಂದಿರೋ ರನ್ಯಾ ದುಬೈನಿಂದ ಬೆಂಗಳೂರಿಗೆ 127 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ಲು. ದುಬೈನಿಂದ ಅಕ್ರಮ ಚಿನ್ನ ವಹಿವಾಟು ಈಗ ಡಿಆರ್ಐ ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು. ಈಗಾಗಲೇ ರನ್ಯಾರಾವ್ 37 ಕೋಟಿ ಆಸ್ತಿ ಪತ್ತೆಯಾಗಿದೆ. ಇಡಿಯಿಂದ ಈಗಾಗಲೇ ಆ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಆಸ್ತಿಯನ್ನ ಕಳೆದುಕೊಂಡು ಖಾಲಿ ಕೈಯಾಗಿದ್ದಾಳೆ ರನ್ಯಾರಾವ್. ಈ ಬೆನ್ನಲ್ಲೇ 102 ಕೋಟಿ ಪಾವತಿ ಮಾಡುವಂತೆ ಡಿಆರ್ಐ ನೋಟಿಸ್ ಅನ್ನು ಕೊಟ್ಟಿದೆ. ಡಿಆರ್ಐ ತನಿಖೆಯನ್ನ ಮಾಡಿತ್ತು. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಹೀಗಾಗಿ ಡಿಆರ್ಐ 102 ಕೋಟಿ ಪಾವತಿ ಮಾಡುವಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲ ಆಸ್ತಿಯನ್ನ ಮುಟ್ಕೋಲು ಹಾಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ 102 ಕೋಟಿ ದಂಡ ಪಾವತಿ ಮಾಡಬೇಕು. ಹೇಗ್ ಮಾಡ್ತಾರೆ ಅನ್ನೋದು ಪ್ರಶ್ನೆ.